ಕನ್ನಡ ಕುಲಕೋಟಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವಕೀಲರ ಸಂಘದ ಸದಸ್ಯನಾದ DH ಮುಕಾಶಿ ಅಡ್ವೊಕೇಟ್ ಮಾಡುವ ನಮಸ್ಕಾರಗಳು. ವೃತ್ತಿ ಬಾಂಧವರೇ, ಕುಲ ಬಾಂಧವರೇ ಮತ್ತು ಕನ್ನಡದ ಅಭಿಮಾನಿ ಕಲಾ ಬಂಧುಗಳೇ, ಇಂದು ನಿಮ್ಮೆಲ್ಲರ ಮುಂದೆ 1997ನೇ ಇಸ್ವಿಯಲ್ಲಿ ಕರ್ನಾಟಕದ ಶ್ರೇಷ್ಠ ನ್ಯಾಯಾಲಯದಲ್ಲಿ ನಾನು ಅಭಿನಯಿಸಿದ ವರಭ್ರಷ್ಟ ನಾಟಕದ ಒಂದು ತುಣುಕು. ಇದನ್ನು ರಚಿಸಿದವರು ದಿವಂಗತ NS ರಾವ್. ಈ ನಾಟಕದ ತುಣುಕನ್ನು ನಾನು ನನ್ನ ಮುದ್ದು ಮೊಮ್ಮಕ್ಕಳಾದ ಯುವರಾಜ್ ಸಿಂಗ್ ಮತ್ತು ಶನಾಯಾರವರ ಕಾಂಪ್ಲಿಮೆಂಟರಿ ಅವರಿಗೆ ಶುಭಕಾಮನೆಗಳೊಂದಿಗೆ ಇಂದು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲು ಸಂತೋಷ ಪಡುತ್ತಿದ್ದೇನೆ. ತಪ್ಪಿದ್ದರೆ ಕ್ಷಮಿಸಿ, ಒಪ್ಪಿದ್ದರೆ ಮನ್ನಿಸಿ ಎಂದು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ರಾಜಾಧಿರಾಜ ಲಂಕಾಧಿಪತಿ ಗಂಡರ ಗಂಡ ಚಂಡ ಪ್ರಚಂಡ ವೈರಿಗಳಿಗೆ ಮಾರ್ತಾಂಡ ರಾವಣ ಮಹಾಪ್ರಭು ಅಖಂಡ ಅವನಿಮಂಡಲ ದಿಗ್ವೇದ ದೀರ್ಘ ದಂಡಯಾತ್ರೆಯಲ್ಲಿ ಮುಖಂಡರಾಗಿ ಗಂಡುಗಲಿ ವೈರಿ ತಂಡವನ್ನೇ ಅಖಂಡಲಗೈದು ಈ ಭೂಮಂಡಲ ಆಳ್ವಿಕೆಯ ದಂಡವನ್ನು ಈ ದೋರ್ದಂಡನ ಹಸ್ತಪೀಠಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಅಂಕಧೀರನೆಂಬ ಬಿರುದು ಹೊತ್ತು ಲಂಕಾ ಸಾಮ್ರಾಜ್ಯದ ಭವಿಷ್ಯತ್ ಭವನಕ್ಕೆ ಭದ್ರಾಡಿ ಪೀಠದಂತಿರುವ ನನ್ನ ಅಭಿಮಾನಿ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ, ನನ್ನ ಸಂಕಲ್ಪ ಸಾಧನೆಗಾಗಿ ಹಗಲಿರುಳು ಶ್ರಮ ವಹಿಸಿ ಅವಿರತವಾಗಿ ದುಡಿದು ನನಗೆ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ಇತ್ತು ಮಾರ್ಗದರ್ಶಕರಾದ ಅಮಾತ್ಯರತ್ನ ಪ್ರಹಸ್ತ ಮಹೋದಯರೇ, ಸಮರದಲ್ಲಿ ಸಂಗ್ರಾಮ ಸಿಂಹರಂತೆ ಸಿಡಿಸಾಡಿದ ವೀರಾದಿ ವೀರ ದಾನವ ಯೋಧರೇ, ಇಂದು ನಿಮ್ಮೆಲ್ಲರ ನಿಷ್ಕಾಮ ಕೈಂಕರ್ಯದಿಂದಲೂ ವಿಶ್ವಪತಿ ವಿಶಾಕ್ಷ ವಿರೂಪಾಕ್ಷನ ಕರುಣಾಮಯ ಅಕ್ಷಯ ಕಟಾಕ್ಷದಿಂದಲೂ ಅವಿಚ್ಛಿನ್ನ ಶಿವಶರಣೆ ಮಹಾಮಾತೆ ಕೈಕಸಾ ದೇವಿಯವರ ಸೈಕತ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದಲೂ ನಮ್ಮ ದಂಡಯಾತ್ರೆ ತೃಪ್ತಿಕರವಾಗಿ ಪರಿಸಮಾಪ್ತಿಯಾಯಿತು ಎಂದು ಆನಂದ ತುಂದಿಲನಾಗಿ ನಿಮ್ಮೆಲ್ಲರ ಮನೋಭೀಷ್ಟಗಳನ್ನು ಈಡೇರಿಸಬೇಕೆಂಬುದೇ ನನ್ನ ಅಭಿಮತ. ನಿಮ್ಮ ಆಶೆ ಆಕಾಂಕ್ಷೆ ಏನಿದೆ ಎಂಬುದನ್ನು ಅಮಾತ್ಯರತ್ನ ಪ್ರಹಸ್ತ ಮಹೋದಯರಲ್ಲಿ ನೀವು ನಿವೇದಿಸಿಕೊಳ್ಳಿರಿ. ನಾನು ಶಿವಪೂಜಾ ತತ್ಪರನಾಗಿ, ಶಿವಧ್ಯಾನ ತತ್ಪರನಾಗಿ ಶಿವಶಂಕರನಿಗೆ ನಮಿಸಿ ನಿಮ್ಮಲ್ಲಿಗೆ ಬಂದು ನಿಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಡುತ್ತೇನೆ. ರಾಜ್ಯಾಧಿರಾಜ ಮಹಾಮೃತ್ಯುಂಜಯ ಸ್ವಯಂಭೂ ಮಾ ಸ್ವಯಂಭೂ ರಾಮೇಶ್ವರ ಮಹಾರಾಜ್ ಕೆ, ಗವಿಗಂಗಾಧರೇಶ್ವರ ಮಹಾರಾಜ್ ಕೆ. ಇದೇನಿದು? ಬಹುದೂರದ ಬಾಂಧರದಲ್ಲಿ ಅಚಿರ ಪ್ರಭೆಯಂತೆ ಕಂಗೊಳಿಸುತ್ತಿರುವ ಅಗ್ನ್ಯುತ್ಪಾತ. ಇದಾವುದು ಭಾವಿ ಭೀಷಣ ಭವಿಷ್ಯದ ಅಶುಭ ಸಂಕೇತ. ನನ್ನ ಅಂತರಂಗಕ್ಕೆ ಶತಸಹಸ್ರ ಸಿಡಿಲಿನ ಆಘಾತ. ನನ್ನ ಸ್ವರ್ಣಲಂಕೆಯ ಪೂಜಾಗ್ರಹದಲ್ಲಿ ಅಂಕೆ ಮೀರಿದ ಶಂಕೆ ಏನು ಕಾರಣ ಹೇಳು ಸ್ವಯಂಭೂ. ಒಂದು ವೇಳೆ ನಾನು ಅಮರಾವತಿಯ ಮೇಲೆ ಆಕ್ರಮಣ ಮಾಡುವ ವಿಷಯ ತಿಳಿದು ಆ ಸುಪ್ರತಿಷ್ಠೆಯ ಸುರರೇನಾದರೂ ಪೂರ್ವಭಾವಿ ಚೇಷ್ಟೆಯನ್ನು ಆರಂಭಿಸಿದರೆ ಅದೆಂದಿಗೂ ಆಗದು. 300 ಮುಕ್ಕೋಟಿ ದೇವತೆಗಳೇ ಮುಂದಿದ್ದರೂ ಸರಿ, ಅಷ್ಟ ದಿಕ್ಪಾಲಕರೇ ಹಾಲ್ಕರಿಸಿ ನಿಲ್ಲಲಿ, ಇಡೀ ಬ್ರಹ್ಮಾಂಡದ ಗಂಡುಗಲಿ ತಂಡವೇ ನನ್ನ ವಿರುದ್ಧ ಬಂಡಾಯವೇಳಲಿ, ತುಂಡರಿಸಿ ಚಂಡಾಡುವ ನನ್ನ ಗದಾದಂಡವೇ ಮಹಾದೇವ ನಂದಿವಾಹನ. ಜಯ ಜಯ ಮಹಾದೇವ, ಜಯ ನಂದಿವಾಹನ, ಜಯ ತ್ರಿಪುರಧನ, ಜಯ ರುದ್ರ ವಿಶ್ವೇಶ್ವರ, ಜಯತು ಧೂರ್ಜಟಿ, ಜಯ ಸಾಂಬ ಬಾಲಚಂದ್ರ, ಜಯ ಜಯ ಉಮಾಧವ, ಜಯ ವಿಶ್ವನಾಥನೇ, ಜಯ ಮೋಕ್ಷಪತಿ ದೇವ, ಶಿತಿಕಂಠ ಶಶಿಧರನೇ, ಪಶುಪತಿಯೇ ಪಾಲಿಸನ್ನ ಪಾಲಿಸನ್ನ.
ವಜ್ರಗುಂಡಿಗೆಯನ್ನೇ ಸ್ತಬ್ಧಗೊಳಿಸುವ ಭಯಂಕರ ಶಬ್ದ, ಘನಘೋರ ಕಠೋರ ಕಂಠದ ವಜ್ರ ನಿರ್ಘೋಷ, ಕಾಳಭೈರವನ ಪ್ರಳಯ ಲೀಲೆಯ ಭೀಭತ್ಸಲಾಸ್ಯವೋ ಅಥವಾ ಭೂತ ಪ್ರೇತಗಳ ಕಂಡ ಸಿವಿನಾರ್ಪಟವೋ, ಅಡಗಡೆಯ ಸಂಬಂಧ ಪ್ರಲಾಪ, ನರಕದ ದೈತ್ಯ ಶಕ್ತಿಗಳೇ ಅಬ್ಬರಿಸಿ ಬೊಬ್ಬಿಟ್ಟು ಅಂಬರ್ಗರ್ಭ ಛೇದಿಸಿ ಭೂತಳಕ್ಕೆ ಕುಸಿಯುತ್ತಿವೆಯೋ, ಇಲ್ಲ ಈ ಅಖಂಡ ಬ್ರಹ್ಮಾಂಡದ ಗುಂಡಿಗೆ ತುಂಡಾಗುವಂತೆ ಆ ಭೈರವೇಶ್ವರ ತನ್ನ ಪ್ಲೇಪಿಟಿಗೆ ಪ್ರಚಂಡ ಭೇರಿಯನ್ನೇ ಬಾರಿಸಿದನು. ಆ ಫಲಾಕ್ಷ ತನ್ನ ಹಣೆಗಣ್ಣನ್ನು ತೆರೆದು ಪ್ರಳಯಾಗ್ನಿ ವರ್ಷವನ್ನು ಧರೆಗೆ ಧಾರೆ ಎಳೆದನು, ಅಥವಾ ಆ ಫಲಾಕ್ಷ ತನ್ನ ಹಣೆಗಣ್ಣನ್ನೇ ತೆರೆದು ಪ್ರಳಯಾಗ್ನಿ ವರ್ಷವನ್ನು ಧರೆಗೆ ಧಾರೆ ಎರೆದನು. ರಾವಣನ ವಜ್ರ ಗುಂಡಿಗೆಯನ್ನೇ ನಡಗಿಸುತ್ತಿರುವ ಭಯಂಕರ ಶಬ್ದ. ಏನಾಯಿತು? ವ್ರತಭಂಗವೇ. ಮಹಾಮಾತೆ ಕೈಕಸಾ ದೇವಿಯವರ ಸೈಕತ ಲಿಂಗಾರ್ಚನೆಯ ವ್ರತಕ್ಕೆ ವ್ರತಭಂಗವೇ. ಆದಾವಧಮನಿಂದಾಯಿತು. ಸುರ ನರ ಯಕ್ಷ ಕಿಂಪುರುಷ ಗರುಡ ಗಂಧರ್ವ ದಾನವ ರಾಕ್ಷಸಾದಿಗಳು ಆರೇ ಹೋಗಿರಲಿ, ಅವರವರ ನರಗಳನ್ನು ಹರಿದು ಚೆಲ್ಲುತ್ತೇನೆ. ನಯವಂಚಕ ನವಗ್ರಹಗಳಾದರೂ ಸರಿ, ಆಗ್ರಹಗೊಂಡ ಈ ದಶಗ್ರೀವ ದಾನವನ ಭೀಷಣ ಧನೋಗ್ರಹಕ್ಕೆ ಎದರಿ ನನ್ನಮ್ಮನ ಅನುಗ್ರಹಕ್ಕೆ ಕೈಚಾಚುವಂತೆ ಮಾಡುತ್ತೇನೆ. ಒಂದು ವೇಳೆ ನಾನು ಅಮರಾವತಿಯ ಮೇಲೆ ಆಕ್ರಮಣ ಮಾಡುವ ವಿಷಯ ತಿಳಿದು ಆ ಸ್ವಪ್ರತಿಷ್ಠೆಯ ಸುರರೇನಾದರೂ ಪೂರ್ವವಿಭಾವಿ ಚೇಷ್ಟೆಯನ್ನು ಆರಂಭಿಸಿದ್ದರೆ, ಅಮ್ಮ, ನಿನ್ನ ತುಂಬು ಮನದ ಅನುಗ್ರಹ ನನಗೆ ಬೆಂಬಲದ ಬೆಂಗಾವಲಾಗಿದೆ. 300 ಮುಕ್ಕೋಟಿ ದೇವತೆಗಳೇ ಬೆಚ್ಚಿ ಬೆರಗುವಾಗುವಂತಹ, ವಿಶ್ವದ ವಿಶಿಷ್ಟ ಸೃಷ್ಟಿಯೇ ಅತೀವ ಅಚ್ಚರಿ ಪಡುವಂತಹ, 14 ಲೋಕವೇ ಈ ಕೈಕಸಾ ಮಾತೆಯ ಅಚ್ಚುಮೆಚ್ಚಿನ ಚೊಚ್ಚಲ ಸಂಜಾತನನ್ನು ಮೆಚ್ಚಿ ಮಣಿಯುವಂತಹ ಮಹತ್ಕಾರ್ಯವೊಂದನ್ನು ಮಾಡಿ ತೋರಿಸುತ್ತೇನೆ. ಅಮ್ಮ, ಭಕ್ತಿಯಿಂದ ಪಡಮಿಡಿದು ಅಗಜೇಶನ ಆತ್ಮಲಿಂಗವನ್ನು ಪಡೆದು ಬಂದು ನಿನ್ನ ಸೈಕತ ಲಿಂಗಾರ್ಚನೆಯ ವ್ರತಕ್ಕೆ ವ್ರತವನ್ನು ಪೂರ್ಣ ಮಾಡುತ್ತೇನೆ ತಾಯಿ, ಪೂರ್ಣ ಮಾಡುತ್ತೇನೆ. ಇದಕ್ಕೆ ರಾಜ್ಯಾಧಿರಾಜ ಉಮಾಸ್ವಯಂಭೂ ರಾಮೇಶ್ವರನೇ ಸಾಕ್ಷಿ, ಕವಿ ಗಂಗಾಧರನೇ ಸಾಕ್ಷಿ, ಸಮಸ್ತ ದಾನವ ಕೋಟಿಯೇ ಸಾಕ್ಷಿ. ಪರಮೇಶ್ವರ, ನಾನು ನಾಡಿಗೆ ತಕ್ಕ ದೊರೆಯಾಗಲಿಲ್ಲ, ಈ ದೇಶಕ್ಕೆ ತಕ್ಕ ರಾಜನಾಗಲಿಲ್ಲ, ಶಿವನಿಗೆ ತಕ್ಕ ಭಕ್ತನಾಗಲಿಲ್ಲ ಎಂಬ ಲೋಕಾಪವಾದದ ಹೊರೆಯನ್ನು ನನ್ನ ಮೇಲೆ ಹರಿಸಬೇಡ ತಂದೆ, ಹರಿಸಬೇಡ. ಈ ಸಮಸ್ತ ದಾನವ ಕೋಟಿಯನ್ನು ಆಳುವ ಒಡೆಯನಾದರೂ ನನ್ನ ತಾಯಿಯ ಹೆಡದೊಡಲ ಅಡಿಯಾಳು. ನನ್ನ ತಾಯಿಯ ಆಶೀರ್ವಾದ ನನ್ನ ಮಸ್ತಕದ ಮೇಲೆ ಇರುವವರೆಗೂ ಈ ದಾನವ ಕೋಟಿಗೆ ಎಂದೆಂದೂ ಜಯವೇ. ಅದನ್ನೇ ನನ್ನ ಪರಮೇಶ್ವರನಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಈ ಯುದ್ಧವನ್ನು ಪ್ರಾರಂಭಿಸುತ್ತೇನೆ. ನನ್ನ ಸಮಸ್ತ ದಾನವ ಕೋಟಿಯ ಮೇಲೆ ನಿನ್ನ ಅಭಯಸ್ಥ ಶಾಶ್ವತವಾಗಿರಲಿ ತಂದೆ. ಶಂಭೋ ನಮ ಪಾರ್ವತಿ ಪತೆ, ಹರ 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 ಮಹಾದೇವ್. ಈಗ ನೀನು ಅಯೋಧ್ಯೆಗೆ ಹೋಗಿ, ಕಾಶಿಗೆ ಹೋಗಿ ಮೂರ್ತಿ ದಂಪತಿಗಳನ್ನು ಅಲ್ಲಿ ದರ್ಶನ ಮಾಡಿಕೊಂಡು ಬಂದಿರುವೆಯಾ ನನ್ನನ್ನು ಬಿಟ್ಟು? ಶಂಕರ, ಗಂಗಾಧರ, ಪರಮೇಶ್ವರ, ಎಲ್ಲಿರುವೆ ತಂದೆ, ಎಲ್ಲಿರುವೆ? ನಿನಗೆ ನನ್ನ ದೀರ್ಘ ದಂಡ ನಮಸ್ಕಾರಗಳು ತಂದೆ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಳೋ ಕರ್ಣ ಯಾರಿಲ್ಲ